ನಮಸ್ತೆ ಎಲ್ಲರಿಗೂ ಮಾತುಕೂಟಕ್ಕೆ ಸ್ವಾಗತ. ನನ್ನ ಹೆಸರು ರಕ್ಷಾ. ಸೊ ಇವತ್ತು ನಾವು ರೆಸಿನ್ ಬಗ್ಗೆ ಮಾತಾಡೋಣ. ರೆಸಿನ್ ಪ್ರಾಡಕ್ಟ್ಸ್ನ ನಾನು ಹೇಗೆ ಸ್ಟಾಪ್ ಮಾಡಿದೆ, ಯಾವಾಗ ಶುರು ಮಾಡಿದ್ದೆ, ಏನು ರೀಸನ್ಗೆ ಸ್ಟಾಪ್ ಮಾಡಿದೆ ಅನ್ನೋದನ್ನು ನೋಡೋಣ. ಸೊ ಇಲ್ಲಿರೋದು ಎಲ್ಲ ಬಂದು ರೆಸಿನ್ ಪ್ರಾಡಕ್ಟ್ಸ್ಗೆ ಯೂಸ್ ಮಾಡ್ತಾಯಿದ್ವಿ. ಸೊ ಇದು ನೋಡ್ದಂಗೆ ನೀವು ಕೆಲವೊಂದು ಸೀಲ್ಡ್ ಬಾಟಲ್ ಆಲ್ಮೋಸ್ಟ್ ನಾನು 1 ಇಯರ್ 1.5 ಇಯರಿಂದ ಯೂಸೇ ಮಾಡಿಲ್ಲ, ಓಪನ್ನೇ ಮಾಡಿಲ್ಲ. ಸೊ ಇದು ಏನಕ್ಕೆ ನಾವು ಸ್ಟಾಪ್ ಮಾಡಿದ್ವಿ ಅನ್ನೋದಕ್ಕಿಂತ ಮುಂಚೆ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಅಂತ ನೋಡೋಣ. 2001 ನಮ್ಮ ಜ್ಯುವೆಲ್ರಿ ಏನಿದೆ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಕೆಲವೊಂದು 2001 ಜಾನ್ವರಿಯಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಕೆಲವೊಂದು 8 ಮಂತ್ಸ್ ಆದಮೇಲೆ ನಾವು ವೆಬ್ಸೈಟ್ ಕೂಡ ತೊಗೊಂಬಂದ್ವಿ. ವೆಬ್ಸೈಟಲ್ಲಿ ಮತ್ತು ನಾವು ರೆಸಿನ್ ಪ್ರಾಡಕ್ಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಒಂದು 6 ಮಂತ್ಸ್ ಆದಮೇಲೆ. ರೆಸಿನ್ ಪ್ರಾಡಕ್ಟ್ಸಲ್ಲಿ ಆಲ್ಮೋಸ್ಟ್ ನಿಮಗೆ ಬ್ರೇಸ್ಲೆಟ್, ಇಯರಿಂಗ್ಸ್ ಆಗಲಿ, ಕೋಸ್ಟರ್ಸ್ ಎಲ್ಲ ಪ್ರಾಡಕ್ಟ್ಸ್ ಮಾಡ್ತಾಯಿದ್ವಿ. ಸೊ ನಮ್ಮ ಲಾಸ್ಟ್ ಪ್ರಾಡಕ್ಟ್ ಬಂದು ನಾನು ಇಲ್ಲಿ ತೋರಿಸ್ತಾ ಇರೋ ಹಾಗೆ ಇದು ತಾಜ್ಗೆ ಮೆನು ಕಾರ್ಡ್ ಆಗಿತ್ತು. ಇದು ಜಸ್ಟ್ ಸ್ಯಾಂಪಲ್. ಇದು ತಾಜ್ಗೆ ಮೆನು ಕಾರ್ಡ್ ಆಗಿತ್ತು. ಅದು ಸ್ಯಾಂಪಲ್ ಕಳಿಸಿದ್ವಿ, ಬಟ್ ಅದು ಪ್ರಾಸೆಸ್ ಆಗಿಲ್ಲ ಫುಲ್. ಬಟ್ ನಾವು ಆ್ಯಕ್ಚುಲಿ ಏನಕ್ಕೆ ಸ್ಟಾಪ್ ಮಾಡಿದ್ವಿ ಅಂತಂದರೆ ಎನ್ವೈರ್ನ್ಮೆಂಟ್ ಕನ್ಸರ್ನಿಂದ ಸ್ಟಾಪ್ ಮಾಡಿದ್ವಿ. ಸೊ ರೆಸಿನ್ ಯೂಸ್ ಮಾಡೋದ್ರಿಂದ ಅದರಿಂದ ಬರೋ ಹೊಗೆ ಆಗಿರಲಿ, ಅದು ಚೂರು ಹಾರ್ಮ್ ಅಂತ ಇರುತ್ತೆ. ಮತ್ತು ಅದು ಇಲ್ದಿರ ಒಂದು ಸತಿ ನೀವು ರೆಸಿನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ಬಳಸೋವಂಥ ಪ್ಲಾಸ್ಟಿಕ್ ಕಪ್ಸ್ ಆಗಿರ್ಬೋದು, ಪ್ಲಾಸ್ಟಿಕ್ ವೇಸ್ಟ್ ಆಗಿರ್ಬೋದು, ತುಂಬ ಇದೆ. ಸೊ ನೀವು ಅಕಸ್ಮಾತ್ ಎನ್ವೈರ್ನ್ಮೆಂಟ್ನ ಇಷ್ಟಪಡ್ತಾ ಇದ್ದರೆ, ಲೈಕ್ ನೀವು ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ಇದ್ದಿದ್ರೆ, ಏನಂತೀರ ವೇಸ್ಟೇಜ್ ಎಲ್ಲ ಕಮ್ಮಿ ಮಾಡಬೇಕು ಅಂತ ಇದ್ದರೆ ರೆಸಿನ್ ಇಸ್ ಅ ಬ್ಯಾಡ್ ಐಡಿಯಾ. ನೀವು ನೋಡ್ತಾ ಇರ್ಬೋದು, ಒಂದೊಂದು ಸಾಮಾನು ಕೂಡ ನಾನು ಜೋಡಿಸಿಟ್ಟಿದ್ದೆ. ಕೋಸ್ಟರ್ಸ್ ಆಗಿರಲಿ, ಏನಂತೀರ ಅದೆಲ್ಲ ಆಲ್ಮೋಸ್ಟ್ ನನ್ನ ಹತ್ರ ಸೆಟ್ ಇತ್ತು, ಎಲ್ಲ ಜೋಡಿಸಿದೆ. ಬಟ್ ಇವಾಗ ಇಲ್ಲಿಲ್ಲ, ಊರಲ್ಲಿದೆ. ಸೊ ನೀವು ನೋಡ್ತಾ ಇರಬೇಕಾದ್ರೆ ಇದು ಓಷನ್ ಇದಕ್ಕೆ ಅಂತ ಇದು ಮಾಡಿದ್ದು. ಮತ್ತು ಇದು ಡ್ರಿಲ್ಲರ್ ಆಗಿರಲಿ. ಸೊ ಇವು ಏನು ವೇಸ್ಟ್ ಆಗಲ್ಲ. ಇವು ಬೇರೆ ಪ್ರಾಜೆಕ್ಟ್ಸ್ಗೆ ಯೂಸ್ ಮಾಡ್ಕೊತೀವಿ ಅಷ್ಟೇ. ಸೊ ಇಲ್ಲಿ ನೋಡ್ತಾ ಇರೋಂಗೆ ಇದು ಓಷನ್ ಥೀಮ್ ಏನಿದೆ, ಇದಕ್ಕೆ ಸ್ಟಾರ್ಟಿಂಗ್ ಅದು ನಾನು ಹೇಳ್ದಂಗೆ ಮೆನು ಕಾರ್ಡ್ಗೆ ಓಷನ್ ಥೀಮ್ ಕೇಳಿದರು ತಾಜ್ ಹೋಟೆಲ್ ಅವರು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ತರಿಸಿದ್ದು ಮೆಟೀರಿಯಲ್ಸ್ ಇದು. ಮತ್ತು ಹೀಟ್ ಟೂಲ್ ಗನ್, ಇದು ಆ್ಯಕ್ಚುಲಿ ಇಟ್ಸ್ ಇಂಪಾರ್ಟೆಂಟ್. ಸೊ ಎಲ್ಲ ಲೀಕ್ ಆಗಿದೆ, ಒರೆಸಿಲ್ಲ. ಬಟ್ ಇದು ಕೂಡ ಒನ್ ಆಫ್ ದ ಮೇನ್ ಪ್ರಾಡಕ್ಟ್ ಅನ್ಕೋಬೋದು ಇದ್ರ ಜೊತೆಗೆ. ಸೊ ಇವಾಗ ನೀವು ಕೇಳ್ಬೋದು ರೆಸಿನ್ ಬದಲು ಬೇರೆ ಸಬ್ಸ್ಟ್ಯೂಟ್ ಏನು ಯೂಸ್ ಮಾಡ್ಬೋದು ಅಂತ. ಸೊ ಜ್ಯುವೆಲ್ರಿಗಾದರೆ ಟೆರೆಕೋಟಾ ಯೂಸ್ ಮಾಡ್ಕೋಬೋದು. ಮತ್ತು ಕೋಸ್ಟರ್ಸ್ ಆಗಲಿ ಇದಾಗಲಿ ಸೆರಾಮಿಕ್ ಅಥವಾ ವೈಟ್ ಸಿಮೆಂಟ್ ಏನು ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.